ಏನು ಪ್ರಾಕ್ಟಿಕಲ್ ಕುತ್ಕೊಂಡು ನೋಡಿ, ಎಲ್ಲರೂ ಕುತ್ಕೊಂಡು ಕೇಳಿ. ಸರ್ ಈಗ ಮೊಬೈಲ್ ತಂದ್ಕೊಳ್ಳಿ. ಹೆಸರು ಕೇಳ್ಬೋದಾ? ಏನು ಹೇಳ್ತಿದ್ದು ಈಗ ಚಪ್ಪಾಳೆ ಮಾತಾಡಿ. ಈಗ ಎನರ್ಜಿ ಎಕ್ಸ್ಪೀರಿಯನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎನರ್ಜಿ ಎಕ್ಸ್ಪೀರಿಯನ್ಸ್. ಎನರ್ಜಿ. ಈಗ ಪಾಂಡು ಸರ್ ಹತ್ರ ನ್ಯಾಚುರಲ್ ಆಗಿ ಏನ್ ಎನರ್ಜಿ ಇದೆ, ಮ್ಯಾಗ್ನೆಟಿಕ್ ಎನರ್ಜಿ ಅವ್ರ ಜೊತೆ ಬಂದ್ರೆ ಅವ್ರ ಎನರ್ಜಿ ಏನಾಗುತ್ತೆ, ಮೊಬೈಲ್ ಜೊತೆ ಬಂದ್ರೆ ಎನರ್ಜಿ ಹೇಗೆ ಹಾಳಾಗುತ್ತೆ, ಅದನ್ನ ಹೆಂಗೆ ಕಾಪಾಡುತ್ತೆ, ಎಲ್ಲ ವಿಚಾರನ ಒಂದು 5 ನಿಮಿಷದಲ್ಲಿ ನಿಮಗೆ ಮಾತು ತೋರ್ಸೋಣ. ಪಾಂಡು ಸರ್ ಒಂದು 5 ಸಲ, ಒಂದು 10 ಸಲ, ಒಂದು 5 ರಿಂದ 6 ಸಲ ಎಕ್ಸ್ಪೀರಿಯನ್ಸ್ ಇದೆ. ಸ್ವಲ್ಪ ಸಪೋರ್ಟ್ ಮಾಡಿ. ಈ ಕೈ ಇಟ್ಕೊಳ್ಳಿ, ಈ ಕೈ ಸ್ಟ್ರೈಟ್ ಇರಲಿ, ಕೈ ಮಡಿಸೋಣ. ನಾನು 1 2 3 ಹೇಳಿ ನಿಮ್ ಕೈನ ಮೇಲೋಗ್ತೇನೆ. ನೀವು ಹಿಂದಕ್ಕೂ ಹೆಜ್ಜೆ ಇರಬಾರ್ದು, ನನಗೆ ಎತ್ತಾಕು ಬಿಡಬಾರ್ದು, ಕೈ ಮಾಡಿಸಿ. ಸೋಲಿಗೆ ಇಲ್ಲ, ಜಸ್ಟ್ ಎಕ್ಸ್ಪೀರಿಯನ್ಸ್. ಓಕೆ, ಮಾಡಿಸ್ಕೊಳ್ಳಿ. ರೆಡಿ? 1 2 3 ಕೆಳ ತಳ್ಳಿ, ಕೆಳಗಡೆ ಕೊಡ್ತೀವಿ. ಹಾ, ತಳ್ಳಿ, ಹಿಂದಕ್ಕೆ ಹೆಜ್ಜೆ ಇರಬಾರ್ದು. ಓಕೆ, ಮ್ಯಾಕ್ಸಿಮಮ್. ಓಕೆ, ಒಂದು ಚಪ್ಪಾಳೆ ಕೊಡಿ. ಓಕೆ, ನಮ್ದು ಎನರ್ಜಿ ಬೇರೆ ಯಾರು 5% ಹೋಗಲ್ಲ, ಒಂದು 30% 40% ಮಿಕ್ಸ್ ಮಾಡಬೇಕಾಗಿದೆ. ಓಕೆ, ರೆಡಿ? 1 2 3 ಕೊಡಿ, ಫುಲ್ ಕೊಡಿ. ನಪ್ಪಡಿ, ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಎಲ್ಲಿವರೆಗೂ ಎನರ್ಜಿ ಇರ್ತದೆ, ಎಲ್ಲಿಂದ ಹತ್ತಾಗಿ ನಿಮಗೆ ಆಗಲ್ಲ ಟ್ರೈ ಮಾಡಿ. ಓಕೆ, ರೆಡಿ? 1 2 3 ಕೊಡಿ. ಇಲ್ಲಿಂದ ಇದ್ದಾಗ ಆಗ್ತಾ ಇಲ್ಲ. ಈಗ ನಿಮ್ಮ ಬಾಡಿಗೆ ಯಾವ್ದಾರ ವಾಟರ್ ಎನರ್ಜಿ ಪ್ಯಾಡ್ ನಿಂದಲೇ ಕೊಡಿ. ನಮ್ಮ ನೀರಂದ್ರೆ ಮತ್ತೆ ನೀವು ನೀರಾಗಿ ಯಾರ ಐತಿ ಅನ್ಕೊಳ್ತಾರೆ. ಯಾರದ ಮ್ಯಾಗ್ನೆಟಿಕ್ ಎನರ್ಜಿ ಹಾಕಿದ್ರೆ ಅಲ್ಲ, ಸ್ಯಾಡ್ ಸುತ್ತಿ ನೀರು ಇಲ್ಲ ಎಲ್ಲ ಕಡೆ ಗೋಸ್ಕರ ಒಂದೆರಡೇ ಹನಿ ಅಲ್ವಾ? 30 ಸೆಕೆಂಡ್ ಸರ್ ಸರಿ ಗೋಸ್ಕರ ಡ್ರೈವ್ ಮಾಡಿ. ಹಿಂಗೆ ಎಷ್ಟು ಸೆಕೆಂಡ್? 30 ಸೆಕೆಂಡ್. ಈಗ ಸೇಮ್ ಪಾಂಡು ಸರ್ ಒಂದು ಹೇಗೆ ಅಂತ ತಗೋ. ಓಕೆ, ರೆಡಿ? 1 2 3 ಕೊಡಿ. ಎಷ್ಟು ಅದ್ಭುತವಾದ ಶಕ್ತಿ, ಸೇಮ್ ಶಕ್ತಿ. ಸೇಮ್ ವ್ಯಕ್ತಿ ಇಡೀ ನನ್ನ 100% ನನ್ನ ಎಫರ್ಟ್ ಹಾಕಿ ಎತ್ತಕ್ಕೆ ಆಗಿರಲಿಲ್ಲ. ಸೇಮ್ ಪಾಂಡು ಸರ್ ಈಗ ಎಷ್ಟಿದೆ ನೋಡ್ರಿ. ದಿಂಬಲಿಗೆ ತೆಗಿತೀರಿ ಎಲ್ಲರೂ. ಸರ್ಕ್ಯುಲೇಷನ್ ಆಕ್ಸಿಜನ್ ಹೇಗೆ ಒಟ್ಟಾಗ್ಬಿಡುತ್ತೆ ಗೊತ್ತಾಗುತ್ತೆ. ಓಕೆ, ರೆಡಿ? 1 2 3 ಕೊಡಿ ಸರ್, ಕೊಡಿ. ಮುಂದೆ ನೀವು ಬಿಡಬಾರ್ದು, ಎಂದರಿಗೆ ಟ್ರೈ ಮಾಡಿ. ಅವ್ರು ಆಗಲ್ಲ ಮಕ್ಕಳು ಬಿಡಾಕೋಬೇಡಿ. ಎಷ್ಟು ನಿಧಾನನೇ ಹೋಗಿ ಕೈ, ನಾನಂತೂ ಒಂದೇ ಸರಿಗೆ ಇರ್ತಲ್ಲ. ಓಕೆ, ರೆಡಿ? 1 2 3 ಕೊಡಿ. ಇಲ್ಲಿ ನಿಂತಲಾಗೆ ಕಾಲಿಗೆ ಸಾಕು. ಸೇಮ್ ವ್ಯಕ್ತಿ ಆಗಲೇ ಎಷ್ಟು ಎನರ್ಜಿ. ಈಗ ಸರ್ ನನ್ನ ಮೊಬೈಲ್ ಇಲ್ಲ, ಈ ದೇಹವನ್ನು ಕಾಪಾಡ್ಕೊಳ್ಳೋದು ಹೇಗೆ ಅಂತಂದ್ರೆ 3 ವರ್ಷದ್ದು ಬೆಲ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ಬರುತ್ತಾ ನೋಡೋಣ ಸರಿಗೆ. ನೋಡಿ, ಅದೆಲ್ಲ ನೀರು ಹಾಕಿದ್ರೆ ಬೆಲ್ಟ್ ಕಟ್ಟಿದ್ದೀನಿ. ಈಗ ಎನರ್ಜಿ ಹೇಗಿದೆ ಪಾಂಡು ಸರ್? ಓಕೆ, ರೆಡಿ? 1 2 3 ಕೊಡಿ. ಈಗ ಮೊಬೈಲ್
ಇಲ್ಲಿ ಕೊಟ್ಟು ನಾನು ಈಗ ಇಲ್ಲ ಇಡಲ್ಲ ಮೊಬೈಲ್. ಕೆಲವರ ಇದ್ರೆ ಮೊಬೈಲ್ ನಿಂತಿದ್ರೆ ಕೊಡಿ ಬೇಗ ಕೊಟ್ಟರೆ ಏನು ಮಾಡ ಅದೊಂದು ಇಸ್ಕೊಳ್ಳಿ ಚಪ್ಪಾಳೆ ಕೊಡಿ ಸರ್ ನಮ್ಮ ಕೊಡಿ ವಾಪಸ್ ಕೊಡ್ತೇವೆ. ಓಕೆ ಈಗ ನಾವು ಮೊಬೈಲ್ ಇಟ್ಟಿದ್ದೀರಿ ಕೈಯಲ್ಲಿ ಪವರ್ ಇದೆ. ಓಕೆ ಈಗ ಅವ್ರ ಎನರ್ಜಿ ಕಡಿಮೆ ಇದೆಯಾ ಅವೈಲೇಬಲ್ ಮುಟ್ಸ್ ತೆಗೆದಿದೆ. ಈಗ ಮೊಬೈಲ್ ಅವ್ರ ದೇಹದಲ್ಲಿ ಇದೆ ಬಟ್ ಎನರ್ಜಿ ಜೊತೆಗೆ. ಓಕೆ ರೆಡಿ 1 2 3 ಕೊಡಿ ಕೊಡಿ ರೆಡಿ 1 2 3 ಕೊಡಿ ಕೊಡಿ ನೋಡೋದು ಸುಮ್ಮನೆ ನಾಟಕ ಮಾಡ್ತಿರೋ ತಿಳ್ಕೊಬಾರ್ದು ಆಯ್ತಾ. ಅವ್ರಿಗೆ ಗೊತ್ತಿದೆ ನೆಕ್ಸ್ಟ್ ಎನರ್ಜಿ ಆಗ್ತದೆ ಅಂತ. ಈಗ ಸರ್ ಪಾಂಡೆ ಸರ್ ರೇಡಿಯೇಷನ್ ಇದೆ ಎನರ್ಜಿ ಇಲ್ಲ. ಅದೇ ಶಕ್ತಿ ಇದೆಯಾ? ಓಕೆ ರೆಡಿ 1 2 3 ಕೊಡಿ ಕೊಡಿ ಎಷ್ಟರ ಕೊಡಿ ಕೊಡಿ ಚಪ್ಪಾಳೆ ಕೊಡಿ. ಈಗ ಹೇಗೆ ಸಾಧ್ಯ? ಇದು ಹೇಗೆ ಸಾಧ್ಯ? 30 ಸೆಕೆಂಡಲ್ಲಿ ನೀವು ಪವಾಡ ಮಾಡ್ತೀರಾ ಅಂತ ಪಾಂಡು ಸರ್ ಅನಿಸಿದ್ರೆ ಒಂದು ಸೈಂಟಿಫಿಕ್ ಆಗಿ ವಿಚಾರ ಮಾಡ್ತೀವಿ. ನಮ್ಮ ಹಾರ್ಟ್ ಏನಿದೆಯಲ್ಲ 4 ವ್ಯಾಲ್ಯೂ ಎಷ್ಟು ಬರ್ತದೆ? ನೀವು ನೋಡಿ ಸ್ಟಂಟ್ ಹಾಕ್ಬೇಕಾದ್ರೆ 3 100% ಫುಲ್ ಆಗಿದೆ, 1 ಫುಲ್ ಆಗಿದೆ ಅಂತ ಹೇಳ್ತಾ ಇರ್ತಾನೆ. 2 ವ್ಯಾಲ್ಯೂ ಆಕ್ಸಿಜನ್ ಯುಕ್ತ ಬ್ಲಡ್ ಅನ್ನ ಇಡೀ ದೇಹಕ್ಕೆ ತಗೊಂಡು ಹೋಗುತ್ತೆ ಅಂತ ಹೇಳ್ತಾರೆ. 2 ವ್ಯಾಲ್ಯೂ ಕಾರ್ಬನ್ ಡೈಆಕ್ಸೈಡ್ ಇರೋ ಬ್ಲಡ್ ಅನ್ನ ಲಂಗ್ಸ್ ತರುತ್ತೆ. ಲಂಗ್ಸ್ ಅಲ್ಲಿ ಕ್ಲೀನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರುತ್ತೆ, ಆಕ್ಸಿಜನ್ ಒಳಗಡೆ ಹೋಗುತ್ತೆ, ಆಕ್ಸಿಜನ್ ತಗೊಂಡು ಮತ್ತೆ ಹಾರ್ಟಿಗೆ ಬರುತ್ತೆ ಅಲ್ವಾ. ಯಾವಾಗ ಮ್ಯಾಗ್ನೆಟ್ ಇರುತ್ತೆ ಆ ಹಿಮೋಗ್ಲೋಬಿನ್ ಸ್ಪಂಜ್ ತರ ಆಗಿ ಆಕ್ಸಿಜನ್ ಅನ್ನ ಹೆಚ್ಚಿಗೆ ತಗೊಂಡು ಬರ್ತದೆ. ರೈಟ್, ಎಷ್ಟು ಬೇಕೋ ಅಷ್ಟು ಆಕ್ಸಿಜನ್ ತಗೊಂಡು. ಯಾವಾಗ ಆಕ್ಸಿಜನ್ ಸಪ್ಲೈ ಆಯ್ತು ಎನರ್ಜಿ ಬರುತ್ತೆ. ನೀವು ಕೇಳ್ಬೋದು 30 ಸೆಕೆಂಡ್ ಹೆಂಗೆ ಸಾರ್ ದೇಹ ತುಂಬಾ ಆಕ್ಸಿಜನ್ ಬರುತ್ತೆ? ಪ್ರಶ್ನೆ ಬರ್ತಾನೆ ಎಲ್ಲರಿಗೂ. ಆದ್ರೆ 30 ಸೆಕೆಂಡ್ ಅಲ್ಲಿ ಹಾರ್ಟ್ ಬೀಟ್ 36 ಸರಿ ಹೊಡ್ಕೊಂಡು ಸರಿ ಒಂದು ಸರಿ ಪಂಪ್ ಆದ್ರೆ 70 ರಿಂದ 80 ml ಬ್ಲಡ್ ಪಂಪ್ ಆಗುತ್ತೆ ಇಡೀ ದೇಹ. ಕರೆಕ್ಟ್ ಅಲ್ಲ? ಅಲ್ಲಿ 30 ಸೆಕೆಂಡ್ ಅಲ್ಲಿ ಯಾಕಂದ್ರೆ ಅಷ್ಟೊಳಗಡೆ ಅಷ್ಟು ಸರಿ ಆಕ್ಸಿಜನ್ ಎಲ್ಲ ಕಡೆ ಸಪ್ಲೈ ಆಗಿರುತ್ತೆ. ಅದಕ್ಕಾಗಿ ಅಷ್ಟು ಎನರ್ಜಿ ಬರುತ್ತೆ. ಎನರ್ಜಿ ಇದ್ರೆ ರೋಗ ನಮ್ಮ ಹತ್ರ ಸುಲಭಕ್ಕೆ ಬರಲ್ಲ. ಲಾಂಗ್ ಟರ್ಮ್ ಅಲ್ಲಿ ಯಾರು ಬಳಕೆ ಮಾಡ್ತೀರಿ ಅವ್ರಿಗೆ ಅದು ಪ್ಲಾನ್ ಆಗುತ್ತೆ. ಈಗ ಇನ್ನೂ ಇರ್ಬೇಕಾದ್ರೆ ಒಂದು ಸ್ವಲ್ಪ ಕೆಲಸ ಇದೆ, ನೀವು ಬರುತ್ತೆ ನೀವು ಹಿಂಗೆ ನಿಂತ್ಕೊಳ್ಳಿ. ಸರಿ ಹಿಂಗೆ ಕೈ ಬಿಡಿ. ನಾನು ಇವ್ರ ಕೈನ ಹಿಡಿದು ಹಿಂಗೆ ಕೆಳ ಜಗ್ತೇನೆ. ಇವ್ರ ದೇಹ ಈ ಕಡೆ ಬರಬಾರ್ದು. ಯಾವ ಕಡೆ? ಈ ಕಡೆ ಬರಬಾರ್ದು. ನೋಡ್ಕೊಳ್ಳಿ ನಾನು ಮಾಡೋದಕ್ಕೆ. ಓಕೆ ರೆಡಿ? ಮತ್ತೆ ಹಿಂಗೆ ಎಳೆಯಲ್ಲ, ಹಿಂಗೆ ಹೇಳಿದ್ರೆ ಯಾರು ಬೇಕಾದ್ರೂ ಬರ್ತಾರೆ. ರೆಡಿ 1 2 3 ಹಿಂಗೆ ಬರಬಾರ್ದು. ನಾನು ಇಷ್ಟು ದಿವಸಕ್ಕೆ ಇಬ್ಬರು ಮಾತ್ರ ನನಗೆ ಎಳೆಯೋಕ್ಕಾಗಿಲ್ಲ. ಒಬ್ಬರು ತಮಿಳ್ನಾಡಲ್ಲಿ ಒಂದ್ಸರಿ ಹೋದ ವರ್ಷ ಸಿಕ್ಕಿದ್ರು, ನಿನ್ನೆ ಸಿಗ್ಗಾವಲ್ಲ ಒಬ್ಬರಿಗೆ. ಅವ್ರದ್ದು ನ್ಯಾಚುರಲ್ ಎನರ್ಜಿ ಅಷ್ಟು ಚೆನ್ನಾಗಿದೆ. ನನಗೆ ಏನು ಮಾಡೋಕ್ಕಾಗಲಿಲ್ಲ ಆ ಲೆವೆಲಲ್ಲಿ ಅವ್ರ ಎನರ್ಜಿ. ಓಕೆ ಸ್ವಲ್ಪ ಕಾಲ ಹತ್ರ ಇಲ್ಲ, ಅಷ್ಟಾಗಲ್ಲ. ಓಕೆ ಈ ಕಲ್ ಸ್ಟ್ರೈಟ್ ಇದೆ. ಓಕೆ ರೆಡಿ 1 2 3 ನೋಡ್ತಿಲ್ಲ. ಈಗ ಬೆಲ್ಟ್ ನಿಮಗೂ ಮಾಡ್ಬೇಕಾ? ನೋಡಿ ಅವನು ಹೆಂಗೆ ಹುಡುಗನ್ ಮಾಡ್ತಾನೆ ಅಂತ ನೋಡಿ ಮತ್ತೊಂದು ಒಳ್ಳೇದಾಗಲಿ. ಸರಿ ಕಾಲು ಸ್ವಲ್ಪ ಹತ್ರ ಇದೆ, ಸ್ಟ್ರೈಟ್ ಇತ್ತು. ಈ ಪಾದ ಸ್ಟ್ರೈಟ್ ಇದಲ್ಲ, ಹಿಂಗೆ ಇಷ್ಟು ದೂರ ಇರಲಿ. ನೀವು ಹತ್ರ ಇಟ್ಕೊಳ್ಳಿ. ಹಿಂಗಿದ್ರೆ ನಿಮಗೆ ಬ್ಯಾಲೆನ್ಸ್ ಇದಾಗುತ್ತೆ. ಹಿಂಗೆ ಸ್ಟ್ರೈಟ್
ರೆಡಿ 1 2 3 ಒಂಥರ ಇದಿವೆ ಈಗ ಇದಿದ್ರೆ ಈಗ ನೀವು ನನಗೆ ಬೆಲ್ಟ್ ಬೇಡ ಸರ್, ನಂಗೆ ಬೆಲ್ಟ್ ಬೇಡ. ನಿಮ್ಗೆ ಎಷ್ಟು 40, ನಮ್ದು 50. 3 ವರ್ಷ ಬಳಸಿದ್ರಿಂದ ಬಾಡಿಯಲ್ಲಿ ಏನು ಬದಲಾವಣೆ ಆಗಿದೆ ಅಂತ ತೋರಿಸ್ತೀವಿ. ನೀವು ಆ ಥರ ನಮಗೆ ಹೇಳಿ ಹತ್ರ ಬನ್ನಿ. ಹಿಂಗೆ ಹಿಂಗೆ ಅಲ್ಲ, ಹಿಂಗೆ ಹಿಂಗೆ ನಾನು ಕಾಲು ನೋಡ್ಕೊಳ್ಳಿ ಹೇಳಿ. ಇಬ್ಬರದ್ದು ಎನರ್ಜಿ ಚೆನ್ನಾಗಿದೆ, ಭಾಳ ಏನು ಇದಿಲ್ಲ. ಹೇಳಿ ಎರಡು ಕೈ ಹೆಚ್ಚಿದೆ, ಒಂದು ಕೈ ಇದೆ, ಎರಡು ಕೈ ಯಾರು ಲಾಂಗ್ ಟರ್ಮ್ ಬಳಕೆ ಮಾಡ್ತೀರಿ. ನಾನು ಮಗಳದ್ದು ಕೈಲಿ ಇರ್ತೇವೆ ಸುಮಾರು ಈಗ ಆ ಲೆವೆಲಲ್ಲಿ ಲಾಂಗ್ ಟರ್ಮ್ ಬಳಸಿದ್ರೆ ಎನರ್ಜಿ ಆಗುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಈಗ ನೀವು ಸ್ವಲ್ಪ ಇಲ್ಲೇ ಇದು ಮಾಡೋದು ಪ್ಲಾನ್ ಮಾಡಿ ಬರೀ ಹಿಂಗೆ ಇಟ್ಕೊಂಡು ಅದ್ರ ಹಿಂದ್ಗಡೆ ಇಟ್ಕೊಂಡು ಹಾಂ ಹುಲಿ ಹುಲಿ ಹಿಂಗ ನೀವು ಹಿಂದಿನ ಗೆದ್ದೆ ಬರ್ಬಾರ್ದು, ಹಂಗೆ ನಿಲ್ಬೇಕು. ನಾಳೆ ಹಿಂಗೆ ಬೆನ್ ಬಾಗ್ಬಾರ್ದು. ಹಿಂಗೆ ಬೆನ್ ಬಾಗುತ್ತಲ್ವ, ಈ ಕಟ್ಟೆ ಬೆನ್ನು ಬಾಗಬಾರ್ದು, ಕಾಲು ಹಿಂದಕ್ಕೂ ಬರಬಾರ್ದು. ಹಂಗಿದ್ರೆ ಸರಿ. ಈಗ ನೋಡಿ, ಈಗ ಬೋರ್ಡು ಅವಾಗ ಸಿಗೋದು. ಓಕೆ ರೆಡಿ 1 2 Okay. Ready? 1 2 3. ಆಗಲೇ ಇಡೀ ಬಾಡಿನ ನಿಂತಿದ್ದೆ ನಾನು ಗುರುಗಳೇ ಸಾಕು. ಪವರ್ಫುಲ್ ಇದೆ ಪ್ರಾಡಕ್ಟ್, ಆಯ್ತಾ? ಒಳ್ಳೇದಾಗಿ ಇನ್ನೊಂದು ತೋರಿಸ್ತಾ ಇರ್ಬೇಕಾದ್ರೆ ನಿಮಗೆ ನೀಟಾಗಿ ಇಟ್ಕೊಳ್ಬೇಕು. ಅದೇ ಥರ ಇಟ್ಕೊಳ್ಬೇಕು. ಹಾಗೆ ಬೆಲ್ಟ್ ಕಟ್ಟಿ ಸರ್. ಅಂದ್ಬಿಟ್ಟಾಗಿದ್ದಾಗ ಅವ್ರ ಎನರ್ಜಿಗೆ ಸಂತೋಷ ಪಡ್ತವ. ಅದಕ್ಕೆ ಬೇರೆ ಸರ್ ಮಣಕಾಲ ನೀವು ನನಗೆ ಗೊತ್ತಿದೆ. ನಾನು 105 kg ಇರೋದನ್ನ ಎತ್ತಿದ್ದೆ, ವಿತೌಟ್ ಬೆಲ್ಟ್ ಎತ್ತಿದ್ದೆ. ಎತ್ತಿ ಒಂದು 30 ಸೆಕೆಂಡ್ ಕಿವಿಯೆಲ್ಲ ಗುಂಪುಡಕ್ಕೆ ಶುರುವಾಗುತ್ತೆ. ಆಮೇಲೆ ಗದಗಲ್ಲಿ ಒಬ್ಬರಿಗೆ ಸುಮ್ಮನೆ ಹತ್ತಿ ಸರ್ ಹತ್ತಿದಾಲಿಂದನೂ ಏನೋ ವಿಚಾರ ಇದೆ ಅಂತ, ಹಂಗಾಗಿ ಅದು ಕೆಲಸ ಬೇಡ. ಬೆಲ್ಟ್ ಇದ್ರೆ ಯಾಕಂದ್ರೆ ಇವ್ರನ್ನ ಹತ್ಸಕ್ಕೆ ನಾನು ರೆಡಿ ಇದ್ದೀನಿ. ವಿತೌಟ್ ಬೆಲ್ಟ್ ನಾವು ಹತ್ಸಕ್ಕಾಗಿಲ್ಲ. ಬೇಕಾದ್ರೆ ಹಿಂಗೆ ಮಾಡೋಣ. ನಿಮಗೆ ಅನುಮಾನ ಇದ್ರೆ ಇದನ್ನ ಎರಡು ಒಂದೇ ಅಲ್ವಾ ಇಟ್ಕೊಳ್ಳಿ. ಎರಡು ಒಂದೇ ಅಲ್ವಾ, ಇದು ಎರಡು ಒಂದೇ ಅಲ್ವಾ ಅಂತದ್ದು. ನೀವು ಇದಕ್ಕೆ ಇದರಲ್ಲಿ ಪ್ಲಾನ್ ಮಾಡ್ಕೊಂಡು ಅಷ್ಟೇ ಸಾಕ. ಅವಾಗ ಏನಾದ್ರು ಹತ್ತಿದಾಗ ಸ್ವಂತ ಬಾಕ್ತು ಅಂತ ಅವ್ರು ನಿಮ್ಮ ಮಕ್ಕಳು ಬರ್ತಾರೆ. ಏನು ಮಾಡಿದ್ರೆ
ಸರ್ ಎನರ್ಜಿ ಎಕ್ಸ್ಪೀರಿಯನ್ಸ್ ಆಗಲ್ಲ ಯಾಕೆ ಊಟ ಟೈಮ್ ಆಗಿದೆ ಬಿಲ್ ಕೊಡ್ತಾ ಇದ್ದಾರೆ ನಿಮಗೆ ಥ್ಯಾಂಕ್ ಯು ಸರ್ ಮೊಬೈಲ್ ಕೊಟ್ಬಿಡಿ ಅವರು ಮೊಬೈಲ್ ಸರ್ ಸರ್ ಯಾರೋ ಬಳಕೆ ಮಾಡಿದ್ರೆ ಅನುಭವಕ್ಕೋಸ್ಕರ ಸ್ಟೇಜ್ ಮೇಲೆ ಬರ್ಬೋದು ಬೇಗ ಲೇಟ್ ಆಗಬೇಕಲ್ಲ ಓಕೆ ಯಾರು ಹೇಳ್ಬೇಡಿ ಸರ್ ಪ್ಲೀಸ್ ಎಷ್ಟೊಂದು ಊಟ ಸಿಗಲ್ಲ ನೆನ್ಪಿಟ್ಕೊಳ್ಳಿ 2 ನಿಮಿಷ ಕೆಲಸ ಇದೆ ಆಯ್ತು ನಾವು ರೆಡಿ ಮಾಡ್ಬೇಕು ಎಷ್ಟು ಲಕ್ಷ ಇದೆ ಸರ್ ಪ್ಲೀಸ್ 2 ನಿಮಿಷ ಎಷ್ಟು ಲಕ್ಷ ಇದೆ ಅಂತ ಕೇಳಿದ್ರೆ ಯೂಟ್ಯೂಬ್ ಅಲ್ಲಿ ಹೋದ್ರೆ ಸಾವಿರಾರು ವಿಡಿಯೋಸ್ ಇರುತ್ತೆ ಆಯ್ತಾ ಸಾಧ್ಯ ಆದ್ರೂ ನಾವು ನೀವು ಊಟ ಮಾಡ್ಬೇಕಾದ್ರೆ ಕೆಲವು ವಿಡಿಯೋ ಪ್ಲೇ ಮಾಡ್ತೀವಿ ಅವಾಗ ನೀವು ಕೇಳ್ಕೊಡ್ಬೇಕು ರಿಸಲ್ಟ್ ವಿಡಿಯೋ ಇರೋಲ್ಲ ಇಲ್ಲಿ 2 ಸೈಜ್ ಇದೆ ಒಂದು ಸಿಂಗಲ್ ಪ್ಯಾಕ್ ಇದೆ ಇನ್ನೊಂದು ಫ್ಯಾಮಿಲಿ ಪ್ಯಾಕ್ ಇದೆ ಸಿಂಗಲ್ ಪ್ಯಾಕ್